ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾತೃಭೂಮಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ. ಹಾಗೆ ನೋಟಿಫಿಕೇಷನ್ನು ಬೆಲ್ ಬಟನ್ ಪ್ರೆಸ್ ಮಾಡ್ದಲೇ ಇರೋರು ದಯವಿಟ್ಟು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದಾದ್ರು ವೀಡಿಯೋಸು ಅಪ್ಲೋಡ್ ಮಾಡಿದ್ರೆ ಆ ನೋಟಿಫಿಕೇಷನ್ನು ನಿಮಗೆ ಬಂದ ಕೂಡಲೇ ನೀವು ನನ್ನ ವೀಡಿಯೋಸ್ನ ವಾಚ್ ಮಾಡ್ಬೋದು. ಸೊ ಯಾರೆಲ್ಲ ನನಗಿನ್ನ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿಲ್ಲ ಅವರು ಬೆಲ್ ಪ್ರೆಸ್ ಮಾಡಿದ್ರೆ ಅಪ್ಲೋಡ್ ಮಾಡಿದ ಕೂಡಲೇ ನೀವು ನೋಡ್ಬೋದು. ಸೊ ಹಾಗಿದ್ರೆ ಇವತ್ತಿನ ವೀಡಿಯೋಲಿ ನಾನು ಇವಾಗ ವೆದರ್ ತುಂಬಾ ಚೇಂಜಸ್ ಆಗ್ತಾ ಇದೆ ಅಲ್ವಾ. ಒಂದು ಸತಿ ಜೋರಾಗಿ ಬಿಸಿಲಿರುತ್ತೆ, ಒಂದು ಸತಿ ಪಟಪಟ ಅಂತ ಮಳೆ ಬಂದುಬಿಡುತ್ತೆ, ಗಾಳಿ ಬೀಸುತ್ತೆ, ಇದ್ಕಿದಂಗೆ ಸೆಕೆ ಆಗುತ್ತೆ, ಇದ್ಕಿದಂಗೆ ಚಳಿ ಆಗುತ್ತೆ. ಈ ಥರ ತುಂಬಾ ಚೇಂಜಸ್ ಆಗಿರೋದ್ರಿಂದ ಇದರಿಂದ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಶೀತ, ಕೆಮ್ಮು, ಕಫ ಕೊಟ್ಟೋದು, ಜ್ವರ ಬರೋದು, ಹೀಗೆ ಚೇಂಜಸ್ಸಿಂದ ಮಕ್ಳುಗಳಿಗಿಂತ ದೊಡ್ಡವ್ರಿಗೆ ಎಲ್ರಿಗೂ ಕೆಮ್ಮಾಗ್ತಾಯಿದೆ, ಶೀತ ಆಗ್ತಾಯಿದೆ. ಸೊ ಇದಕ್ಕೂ ನಾವು ಪ್ರತಿ ಸಲ ಡಾಕ್ಟ್ರ್ ಹತ್ರ ಹೋಗಿ ಸಿರಪ್ ತೊಗೊಂಡು ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಹಿಂಗೆಲ್ಲ ಮಾಡೋ ಬದಲು ನಾವು ಮನೇಲೇ ಏನು ಮಾಡ್ಬೋದು, ಮನೇಲೇ ಮನೆಮದ್ದನ್ನ ಯೂಸ್ ಮಾಡಿಕೊಂಡು ಹೆಂಗೆ ಶೀತ ಕೆಮ್ಮನ್ನ ಕಮ್ಮಿ ಮಾಡ್ಕೋಬೋದು ಅಂತ ಇವತ್ತಿನ ವೀಡಿಯೋಲಿ ನಿಮ್ಗೆ ತಿಳಿಸೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಹಾಗಿದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಏನೆಲ್ಲ ಮಾಡ್ಬೋದು, ಮನೇಲೇ ಏನೆಲ್ಲ ಉಪಯುಕ್ತವಾದಂತಹ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಏನೆಲ್ಲ ಮನೆಮದ್ದನ್ನ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋಲಿ ತೋರಿಸ್ತಾ ಹೋಗ್ತೀನಿ. ಹಾಗಿದ್ರೆ ಶುರು ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಪುಟ್ಟ ಮಕ್ಕಳು ಅಂದರೆ ಫೀಡಿಂಗ್ ಮಾಡ್ತಿರ್ತಾರಲ್ಲ ಅಂಥ ಮಕ್ಕಳಿಗೆ ಫಸ್ಟ್ ಹೇಳ್ತೀನಿ ನಾನು, ದಯವಿಟ್ಟು ಫೀಡಿಂಗ್ ಮಾಡ್ತಾ ಇರೋರು ಅಂದರೆ 6 ತಿಂಗಳ ಒಳಗಡೆ ಇರೋ ಮಕ್ಕಳಿಗೆ ಯಾವುದೇ ರೀತಿ ಔಷಧಿ ಕುಡಿಸೋದಾಗಲಿ, ಮನೆಮದ್ದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದ್ಬಿಟ್ಟು ತುಳಸಿ ರಸ ಕುಡಿಸೋದಾಗಲಿ, ದಾಳಿಂಬೆ ಸೊಪ್ಪಿನ ರಸ ಕುಡಿಸೋದಾಗಲಿ, ಈ ರೀತಿ ಯಾವುದೇ ರೀತಿ ಮಕ್ಕಳಿಗೆ ಕುಡಿಸೋದು ಏನೂ ಮಾಡಬೇಡಿ. ತುಂಬ ಪುಟ್ಟ ಮಕ್ಕಳು, ಅದಕ್ಕೆ ಆ ರೀತಿ ತುಳಸಿ ರಸ ಎಲ್ಲ ಕುಡಿಸ್ಬಾರ್ದು. ಸೊ ಹಾಗಾಗಿ 6 ತಿಂಗಳು ಒಳಪಟ್ಟ ಮಕ್ಕಳಿಗೆ ಈ ರೀತಿ ಯಾವುದೇ ರೀತಿ ಕುಡಿಸೋದು ಮಾಡಬಾರ್ದು. ಹಾಗಿದ್ರೆ ಬೇರೆ ಏನು ಮಾಡಬೇಕು ಅಂತಂದರೆ, 1 ಸ್ಪೂನು ಕೊಬ್ಬರಿ ಎಣ್ಣೆನ ತಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಉಗುರು ಬೆಚ್ಚಗೆ ಅಂತಾರಲ್ಲ ಆ ರೀತಿ ಬಿಸಿ ಮಾಡಿದ ಕೊಬ್ಬರಿ ಎಣ್ಣೆಗೆ 1 ಕರ್ಪೂರನ ತಗೊಂಡು ಸ್ವಲ್ಪ ಹಿಂಗೆ ಕುಟ್ಟಿ ಪುಡಿ ಮಾಡಿ ಆ 1 ಸ್ಪೂನ್ ಕೊಬ್ಬರಿ ಎಣ್ಣೆಗೆ 1 ಕರ್ಪೂರನ ಪುಡಿ ಮಾಡಿದ ಕರ್ಪೂರನ ಚೆನ್ನಾಗಿ ಕಲಿಸ್ಕೊಂಡು ಅದು ಒಂಥರ ಕ್ರೀಮು ಅಥವಾ ಲಿಕ್ವಿಡ್ ಥರ ಆಗುತ್ತಲ್ಲ, ಅದನ್ನು ನಾವು ಈ ಎದೆ ಭಾಗಕ್ಕೆ, ಅಂಗಾಲಿಗೆ, ಸ್ವಲ್ಪ ಬೆನ್ನಿಗೆ, ಈ ಕಂಕ್ಳ ಕೆಳಗಡೆ ಸ್ವಲ್ಪ ಹಚ್ಚಿದ್ರೇ ಅದಾದಮೇಲೆ ನಾವು ಸ್ವೆಟರು ಹಿಂಗೆಲ್ಲ ಹಾಕಿದ್ರೇ ಆ ಬಿಸಿ ತಾಪಕ್ಕೆ ಆ ಕಫ ಎಲ್ಲ ಕಂಟ್ರೋಲ್ ಆಗುತ್ತೆ. ಹೀಗೆ ಮಕ್ಕಳು ಮಲಗಬೇಕಾದ್ರೆ ಪ್ರತಿನಿತ್ಯ ನೀವು ಮಾಡ್ತಾ ಬಂದರೆ 2-3 ದಿನಗಳಲ್ಲಿ ನಿಮಗೆ ವ್ಯತ್ಯಾಸ ಕಾಣ್ಬೋದು. ಈ ಓಂಕಾಳು ಅಥವಾ ಸೋಂಪ ಕಾಳು ಇರುತ್ತಲ್ಲ, ಈ ಓಂಕಾಳನ್ನ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. 1 ಇಂಚು ಅಥವಾ 1 ಬಾಣಲಿಲಿ ಬಿಸಿ ಮಾಡಿಟ್ಕೊಂಡು 1 ಸ್ಪೂನು ಅಥವಾ 2 ಸ್ಪೂನಷ್ಟು ಓಂಕಾಳನ್ನ ಸ್ವಲ್ಪ ಬಿಸಿ ಮಾಡಿ ಒಂದು ಬಟ್ಟೆಗೆ, ಬಿಳಿ ಬಟ್ಟೆನಾರು ಆಗಿರ್ಬೋದು ಅಥವಾ ಒಂದು ಕರ್ಚೀಫ್ಗೆ, ಕಾಟನ್ ಬಟ್ಟೆಗೆ ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಉಗುರು ಬೆಚ್ಚಿದೆ ಅಂತ ತುಂಬ ಸುಡ್ತಾ ಇರೋದಲ್ಲ, ನೀವು ನೀಟಾಗಿ ಕೇಳಿಸ್ಕೋಬೇಕು. ತುಂಬ ಬಿಸಿಯಾಗಿದೆ, ತುಂಬ ಸುಡ್ತಾ ಇದೆ ಅದನ್ನೇ ಹಾಕಿ ಹಿಂಗೆ ಎಲ್ಲ ಕಡೆ ಬಿಸಿ ಕೊಡೋದಲ್ಲ. ಉಗುರು ಬೆಚ್ಚಗಿದೆ ಓಂಕಾಳು ಅಂದಾಗ ಒಂದು ಬಟ್ಟೆಗೆ ಹಾಕಿ ಕಟ್ಟಿಟ್ಟು ನೈಟ್ ಹೊತ್ತು ಮಕ್ಕಳು ಮಲಗಿದ್ದಾಗ ಈ ರೀತಿ ಆ ಓಂಕಾಳು ಇರೋ ಬಟ್ಟೆನ ಈ ರೀತಿ ಎದೆ ಭಾಗಕ್ಕೆಲ್ಲ ಪ್ರೆಸ್ ಮಾಡ್ತಾ ಬರಬೇಕು. ಕಾಲಿಗೂ ಅಷ್ಟೇ, ಅಂಗಾಲಿಗೂ ಕೂಡ ಈ ರೀತಿ ಪ್ರೆಸ್ ಮಾಡಬೇಕು. ಕೈಗೂ ಅಷ್ಟೇ ಈ ರೀತಿ ಪ್ರೆಸ್ ಮಾಡಿದರೆ ಅದು ಕ್ರಮೇಣ ಶೀತ ಅಥವಾ ಕಫ ಏನೇ ಇದ್ರೂ ಕಮ್ಮಿ ಆಗುತ್ತೆ. ಮೊದಲನೇದು ಕೊಬ್ಬರಿ ಎಣ್ಣೆದ ಮತ್ತು ಕರ್ಪೂರದಾಯಿತು, 2ನೇದು ಓಂಕಾಳ್ದಾಯಿತು, 3ನೇದು ಏನಂತಂದರೆ ಬೆಳ್ಳುಳ್ಳಿ. 1-2 ಎಸಳು ಬೆಳ್ಳುಳ್ಳಿನ ತೊಗೊಂಡು ಅದನ್ನು ಒಂದು ಸ್ಟೌವಲ್ಲಿ ಸುಟ್ಬಿಟ್ಟು ಅದನ್ನು ಒಂದು ಪಿನ್ನ ಇರುತ್ತಲ್ಲ ಆ ಪಿನ್ನಕ್ಕೆ ಬೆಳ್ಳುಳ್ಳಿ ಎಸಳುಗಳನ್ನ 2ನ್ನ ಹಿಂಗೆ ಜಾಯಿನ್ ಮಾಡಿ ಸೇರಿಸಿ ಪಾಪು ಎಲ್ಲಿ ಮಲಗಿರುತ್ತೋ ಆ ರೂಮಲ್ಲಿ ಒಂದು ಕಾರ್ನರ್ಗೆ ನೀವು ಆ ಬೆಳ್ಳುಳ್ಳಿನ ಇಟ್ಟರೆ ಆ ಬೆಳ್ಳುಳ್ಳಿ ವಾಸನೆನ ಆ ಮಗು ಎಳ್ಕೊಳುತ್ತಲ್ಲ. ಒಂದು ರೂಮಲ್ಲಿ ಇಡಬೇಕು, ಪಕ್ಕನೇ ಅಲ್ವಾ, ಅಥವಾ ಇಲ್ಲಿ ತೊಟ್ಲಲ್ಲಿ ಬೆಡ್ಡು ಹಂಗಲ್ಲ, ನೀವು ರೂಮಲ್ಲಿ ಒಂದು ಜಾಗದಲ್ಲಿ ಇಟ್ಟರೆ ಸಾಕು. ಆ ಬ್ರೀತ್ನ ಅದನ್ನು ತೊಗೊಂಡ್ರೂ ಕೂಡ ಅದು ಕ್ರಮೇಣ ಅದಕ್ಕೆ ಪಾಪುಗೆ ಶೀತ ಕಮ್ಮಿ ಆಗುತ್ತೆ. ಒಂದು ವಿಧಾನ ಅಂತ ಅಂದರೆ, ವೀಳ್ಯದೆಲೆ ಇರುತ್ತಲ್ಲ, ಆ ವೀಳ್ಯದೆಲೆಗೆ ಈ ಮನೇಲಿರೋ ಕೊಬ್ಬರಿ ಎಣ್ಣೆನ ಸ್ವಲ್ಪ ಹಚ್ಚಿ
ದೀಪದಲ್ಲಿ ಬಿಸಿ ಮಾಡಬೇಕಾಗತ್ತೆ. ನಾವು ದೇವ್ರ ಮುಂದೆ ಹಚ್ತೀವಲ್ಲ ಪುಟ್ಟ ಪುಟ್ಟು ಹಣತೆಗಳು, ಆ ದೀಪದಲ್ಲಿ ಸ್ವಲ್ಪ ಹಿಂಗೆ ಎರಡೂ ಕಡೆ ಹಿಂಗೆ ಬಿಸಿ ಮಾಡಿ, ಅದು ಸ್ವಲ್ಪ ಉಗುರು ಬೆಚ್ಚಗಿದೆ ಅನ್ನೋ ಟೈಮಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿರಬೇಕು. ಏಕೆಂದರೆ ಆ ಎಲೆ ಕೂಡ ತುಂಬಾ ಬಿಸಿಯಾಗಿರುತ್ತೆ. ಆ ಬಿಸಿ ಇರೋ ಟೈಮಲ್ಲೆಲ್ಲ ಸ್ವಲ್ಪ ಉಗುರು ಬೆಚ್ಚು ಮಾಡಿಕೊಂಡು ಆ ಎಲೆನೂ ಕೂಡ ನಾವೀಗ ಎದೆ ಭಾಗದಲ್ಲಿ ಮತ್ತು ಬೆನ್ನಿನ ಭಾಗದಲ್ಲಿ ಹೀಗೆ ಇಡ್ತಾ ಬಂದರೆ ಆವಾಗಲೂ ಕೂಡ ನಮಗೆ ಕಫ ಕಮ್ಮಿ ಆಗುತ್ತೆ, ಕೆಮ್ಮು ಕಮ್ಮಿ ಆಗುತ್ತೆ, ಶೀತ ಕೂಡ ಕಮ್ಮಿ ಆಗುತ್ತೆ. ನಿಮ್ಮ ಮನೇಲಿ ನೀಲಗಿರಿ ತೈಲ ಇದ್ದರೆ ಆ ನೀಲಗಿರಿ ತೈಲನ ಯಾವುದಾದ್ರೂ ಒಂದು ಬಟ್ಟೆಗೆ ಹಚ್ಚಿಟ್ಟು ಅಥವಾ ಕಾಟನ್ ಉಂಡೆಗಳು ಮಾಡಿ, ಕಾಟನ್ ಉಂಡೆಗಳು ಕೂಡ ನೀಲಗಿರಿ ತೈಲನ ಹಚ್ಚಿಟ್ಟು ನಿಮ್ಮ ಮಗುಗೆ ನಿಯರ್ ಅಂದರೆ ತುಂಬ ಪಕ್ಕದಲ್ಲಿಡಬಾರ್ದು, ಒಂದು 10-20 ಅಡಿ ಡಿಸ್ಟೆನ್ಸಲ್ಲಿ ಇಟ್ಟರು ಆ ರೂಮಿನ ತುಂಬ ಆ ನೀಲಗಿರಿ ಸುವಾಸನೆ ಬರ್ತಾ ಇರುತ್ತಲ್ಲ, ನೀಲಗಿರಿ ಎಣ್ಣೆದು, ಅದನ್ನು ಕೂಡ ಬ್ರೀತ್ ಮಾಡಿದಾಗ ಆ ಬ್ರೀತಿಂದ ಹೋದಾಗಲೂ ಕೂಡ ನಮಗೆ ಶೀತ, ಕೆಮ್ಮು, ನೆಗಡಿ ಮತ್ತು ಕಫ ಕಮ್ಮಿ ಆಗೋದು ಎಲ್ಲ ಕೂಡ ಕ್ರಮೇಣ ಮಾಡ್ತಾ ಬಂದರೆ ಕಮ್ಮಿ ಆಗೋ ಚಾನ್ಸಸ್ ತುಂಬಾ ಇದೆ. ಆಮೇಲೆ ಇನ್ನೊಂದು ಸಲೀನ್ ನಾಸಲ್ ಸ್ಪ್ರೇ ಅಂತ ಸಿಗುತ್ತೆ, ಎಲ್ಲ ಮೆಡಿಕಲ್ಗಳಲ್ಲೂ ಸಿಗುತ್ತೆ. ಅದು 0 to 1 ಇಯರ್ ಮಕ್ಕಳಿಗೆ ಎಲ್ಲರಿಗೂ ಯೂಸ್ ಮಾಡ್ಬೋದು, ತುಂಬಾ ಸೇಫ್ ಇದೆ. ಸೊ ಅದನ್ನು ಒಂದೊಂದು ಡ್ರಾಪಷ್ಟು ಎರಡೂ ಕಡೆ ಮೂಗುಗೆ ನಾವು ಸ್ಪ್ರೇ ಮಾಡಬೇಕಾಗತ್ತೆ. ಅಲ್ಲಿ ಹೆಂಗೆ ಯೂಸ್ ಮಾಡಬೇಕು ಏನು ಅಂತ ಪ್ರತಿಯೊಂದು ಅಲ್ಲಿ ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ಸು. ಅದನ್ನು ನೋಡಿಕೊಂಡು ಕೂಡ ನಾವು ಆ ಸ್ಪ್ರೇನ ಯೂಸ್ ಮಾಡೋದ್ರಿಂದ ಮೂಗು ಬ್ಲಾಕ್ ಆಗಿರೋದು, ಮಕ್ಕಳು ತುಂಬ ಕಷ್ಟಪಡ್ತಾ ಇರ್ತಾರಲ್ಲ, ಆವಾಗ ಒಂದೊಂದು ಡ್ರಾಪಷ್ಟು ಸ್ಪ್ರೇ ಮಾಡಿದ್ರೆ ಆವಾಗ ಈಸಿಯಾಗಿ ಮಕ್ಕಳಿಗೆ ಬ್ರೀತ್ ಮಾಡ್ಬೋದು. ಅದು ಕೂಡ ನಾಸಲ್ ಸ್ಪ್ರೇ ಕೂಡ ಯೂಸ್ ಆಗುತ್ತೆ. ಆಮೇಲೆ ನಾವು ಆದಷ್ಟು ಮಕ್ಕಳುಗಳ್ನ ತುಂಬ ಹಿಂಗೆ ಅಂತರವಾಗಿ ಮಲಗಿಸಿರ್ತೀವಲ್ಲ, ಆದಷ್ಟು ಅದನ್ನು ಸೈಡ್ ಮಾಡಿ ಒಂದು ಸೈಡ್ಗೆ ಮಲಗಿಸಿ, ಲೆಫ್ಟ್ ಆರ್ ರೈಟ್ ಯಾವುದಾದ್ರು ಸೈಡ್ ಮಾಡಿ ಮಲಗಿಸಿದಾಗ ಮಕ್ಕಳಿಗೆ ಉಸಿರಾಡೋದಕ್ಕೆ ಈಸಿ ಆಗುತ್ತೆ. ಆವಾಗಲೂ ಕೂಡ ಆ ರೀತಿ ಮಲಗಿಸೋದ್ರಿಂದ ಮೂಗಿ ಬ್ಲಾಕ್ ಆಗೋದು, ಉಸಿರಾಡೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರಲ್ಲ, ಅಂಥ ಸಮಯದಲ್ಲಿ ಒಂದು ಸೈಡ್ಗೆ ಮಲಗಿಸೋದ್ರಿಂದ ಆರಾಮವಾಗಿ ಅವ್ರಿಗೂ ಮಕ್ಕಳುಗಳು ಬ್ರೀತ್ ಮಾಡ್ಬೋದು. ಸೊ ಇದು ಕೂಡ ಒಂದು ಟಿಪ್ಸು ಯೂಸ್ ಆಗುತ್ತೆ. ಇದೆಲ್ಲ 6 ತಿಂಗಳು ಮಕ್ಳಿಗಾದರೆ, ದೊಡ್ಡವ್ರಿಗೆ ಏನು ಮಾಡಬೇಕು ಅಂದರೆ, ದೊಡ್ಡವ್ರಿಗೂ ಕೂಡ ಕೊಬ್ಬರಿ ಎಣ್ಣೆ ಕರ್ಪೂರ ಹೇಳಿದ್ನಲ್ಲ, ಇದು ಕೂಡ ದೊಡ್ಡ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಆಗುತ್ತೆ. ಮೊದಲು 1 ಕರ್ಪೂರ ಹೇಳಿದ್ನಲ್ಲ, ಇದಕ್ಕೆ ನಾವು 2 ಕರ್ಪೂರ, 3 ಕರ್ಪೂರ, ಹಂಗೆ 2 ಸ್ಪೂನ್ ಕೊಬ್ಬರಿ ಎಣ್ಣೆಗೆ ಒಂದು 2-3 ಕರ್ಪೂರಗಳನ್ನ ಪುಡಿ ಮಾಡಿ ಹಚ್ಚೋದ್ರಿಂದ ಅದು ಕೂಡ ವಾಸಿ ಆಗ್ತಾ ಹೋಗುತ್ತೆ. ಪಾದಕ್ಕೆ, ಈಗ ದೊಡ್ಡವರಾದರೆ ಸ್ವಲ್ಪ ಕೈಗೆಲ್ಲ ಅಂಗೈಗೆಲ್ಲ ಹಚ್ಚಿದ್ರೆ ಬಾಯಿಗೆ ಹಾಕ್ಕೋಬಾರ್ದು, ಏಕೆಂದರೆ ಕರ್ಪೂರ ಬಾಯಿಗೆ ಹಾಕ್ಕೊಂಡ್ರೆ ಒಳ್ಳೆಯದಾಗಲ್ಲ. ಸೊ ಹಂಗಾಗಿ ಮಕ್ಕಳು ಕೈನ ಬಾಯಿಗೆ ಹಾಕ್ಕೊತಾ ಇದ್ದಾರೆ ಅಂತಂದರೆ ಆದಷ್ಟು ಅಂಗೈನ ಅವಾಯ್ಡ್ ಮಾಡಿ ಪಾದಕ್ಕೆ, ಎದೆ ಭಾಗಕ್ಕೆ, ಬೆನ್ನಿನ ಭಾಗಕ್ಕೆ ಈ ರೀತಿ ಹಚ್ತಾ ಬರ್ಬೋದು. ನೀಲಗಿರಿ ತೈಲನೂ ಅಷ್ಟೇ, ಈ ಕಿವಿ ಹಿಂದೆಗಡೆ ಭಾಗಕ್ಕೆ, ಎದೆ ಭಾಗಕ್ಕೆ ಮತ್ತು ಉಸಿರೇಳಿಸ್ಬೇಕಾದ್ರೆ ನೀಲಗಿರಿ ಎಣ್ಣೆನ ಸ್ವಲ್ಪ ಸ್ಮೆಲ್ ಮಾಡಿಸೋದ್ರಿಂದನೂ ಕೂಡ ಶೀತ ಕಮ್ಮಿ ಆಗುತ್ತೆ. ತುಂಬ ಕೆಮ್ತಾನೆ ಇದ್ದಾರೆ, ಕಂಟಿನ್ಯೂಸಿಗೆ ಕೆಮ್ತಾನೆ ಇದೆ, ಶೀತನ ಆಗ್ತಾನೆ ಇದೆ, ಹೋಗ್ತಾನೆ ಇಲ್ಲ, ಎಷ್ಟು ಸಿರಪ್ ಕುಡಿದ್ರೂ ಹೋಗ್ತಾ ಇಲ್ಲ ಅನ್ನೋರು, ತುಳಸಿನ ಸ್ವಲ್ಪ ಬಿಸಿ ಮಾಡಿ ಈ ರೀತಿ ಹಿಂಗೆ ಉಜ್ಜಿ ಅದರಲ್ಲಿ ತುಳಸಿ ರಸ ಬರುತ್ತಲ್ಲ, ಅದನ್ನು ಸ್ಪೂನಿಗೆ ಹಾಕಿ ಕುಡಿಸೋದ್ರಿಂದನೂ ಕೂಡ ಕ್ರಮೇಣ ಶೀತ ಮತ್ತು ಕೆಮ್ಮು ಕಮ್ಮಿ ಆಗುತ್ತೆ. ಇಲ್ಲ ಮಕ್ಕಳು ಕುಡಿಯೋಕ್ಕಾಗಲ್ಲ, ತುಂಬ ಒಗ್ಗೊಗ್ರಾಗುತ್ತೆ, 1 ವರ್ಷ 2 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಈ ರೀತಿ ಮಾಡ್ಬೋದು. ಇಲ್ಲ ನತ್ತಿಗೆತ್ತಿಸ್ಕೊತಾರೆ ಕುಡಿಯೋಕ್ಕಾಗಲ್ಲ ಅಂತಂದರೆ ಅದಕ್ಕೆ ಒಂದು 1/4 ಸ್ಪೂನಷ್ಟು ಜೇನುತುಪ್ಪನ ಸೇರಿಸಿ ಕೂಡ ನಾವು ಕುಡಿಸ್ಬೋದು. ಜೇನುತುಪ್ಪ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಒಂದೊಂದು 1/4 ಸ್ಪೂನಷ್ಟು ಜೇನುತುಪ್ಪ ನೆಕ್ಸಿದ್ರೂ ಕೂಡ ಅದು ಕ್ರಮೇಣ ನಮಗೆ ಶೀತ ಮತ್ತು ಕೆಮ್ಮಾಗಿದ್ದರೆ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ನಮಗೆ ಕೆಮ್ಮು ಬಂದರೆ ತಿಂಗಳಾನ್ಗಟ್ಲೆ ಕೆಮ್ತಾನೆ ಇರ್ತೀವಿ, ಹೋಗಲ್ಲ ಅನ್ನೋರು, ಮನೇಲಿ ದೊಡ್ಡ ಪತ್ರ ಇದ್ದರೆ ಇದಕ್ಕಿಂತ ಬೆಸ್ಟ್ ಮೆಡಿಷನ್ ನಿಮ್ಗೆ ಯಾವುದೂ ಇಲ್ಲ ಅಂತ ಅನ್ಬೋದು. ಇದು ನಾನು ಸ್ವತಃ ನಮ್ಮ ಮನೇಲಿ ನನ್ನ ಮಗಳಿಗೆ ಮಾಡಿ ರಿಸಲ್ಟ್ನ ಕಂಡಿಡ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇದು ಹುಷಾರಾಗೇ ಆಗುತ್ತೆ. ತುಂಬ ಕೆಮ್ತಾ ಇದೆ, ಯಾವ ಸಿರಪ್ ಹಾಕಿದ್ರೂ ಹೋಗ್ತಾ ಇಲ್ಲ ಅಂದರೆ ದಯವಿಟ್ಟು ಸಿರಪ್ ಹಾಕೋಕ್ಕೆ ಹೋಗಬೇಡಿ. ಮನೆ ಹತ್ರ ಒಂದು ಪಾಟ್ಗೆ ದೊಡ್ಡಪತ್ರೆ ಗಿಡನ ಹಾಕ್ಕೊಳ್ಳಿ. ದೊಡ್ಡಪತ್ರೆ ಅಂತ ಗೊತ್ತಿರುತ್ತೆ, ಇಲ್ಲ ಅಂದರೆ ನಾನು ಅಲ್ಲಿ ಫೋಟೋ ಕೂಡ ಹಾಕ್ತೀನಿ ದೊಡ್ಡಪತ್ರೆ ಯಾವ ರೀತಿ ಇರುತ್ತೆ ಅಂತ. ಆ ದೊಡ್ಡಪತ್ರೆ ಎಲೆಗಳನ್ನ ಗಿಡದಿಂದ ಕಿತ್ಕೊಂಬಂದು ಸ್ವಲ್ಪ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ತೊಳ್ಕೊಂಬಂದು ಒಂದು 2 ಗ್ಲಾಸು ಅಥವಾ 3 ಗ್ಲಾಸು ನೀರಿಗೆ
ದೊಡ್ಡಪತ್ರೆ ಎಲೆಗಳನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನಾವು ಎಷ್ಟು 2 ಗ್ಲಾಸ್ ನೀರಿಟ್ಟಿದ್ರೆ ಅದು 1 ಗ್ಲಾಸ್ ಆಗೋವರೆಗೂ, ಅಥವಾ 4 ಗ್ಲಾಸ್ ನೀರಿಟ್ಟಿದ್ರೆ 2 ಗ್ಲಾಸ್ ಆಗೋವರೆಗೂ, ಅದರ ಅರ್ಧ ಪ್ರಮಾಣ ಕಮ್ಮಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಆ ದೊಡ್ಡ ಪತ್ರೆ ಹಾಕಿ ಕುದಿಸಿದ ನೀರನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ, ಇವಾಗ ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ಈ 3 ಟೈಮ್ ಆದರೂ ಕುಡಿಬೋದು, ಅಥವಾ ರೆಗ್ಯುಲರಾಗಿ ನಾವು ನೀರು ಕುಡಿಯೋ ಬದಲು ಅದನ್ನೇ ನೀರು ಕುಡಿದ್ರೂ ಅತಿ ಬೇಗ ಎಂಥ ಕೆಮ್ಮು ಕೂಡ ನಮಗೆ ಹೋಗ್ತಾ ಇಲ್ಲ ಅನ್ನೋರು ಇದನ್ನು ನೀವು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ 1-2 ಡೇಸಲ್ಲೇ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. 2 ಡೇಸಲ್ಲೇ ನೀವು ದೊಡ್ಡ ಪತ್ರೆ ನೀರನ್ನ ಕುಡಿತಾ ಬಂದರೆ ಖಂಡಿತವಾಗ್ಲೂ ಕೆಮ್ಮು ಹುಷಾರಾಗುತ್ತೆ. 1 ಲೋಟ ಹಾಲನ್ನು ಚೆನ್ನಾಗಿ ಕಾಯಿಸಿ ಕುದಿಸಿದ ಹಾಲಿಗೆ 1 ಚಿಟಿಕೆ ಅರಿಶಿನ ಹಾಕಿ ಕುಡಿಯೋದ್ರಿಂದನೂ ಕೂಡ ಶೀತ ಮತ್ತು ಕೆಮ್ಮು ಕಮ್ಮಿ ಆಗುತ್ತೆ ಅಂದರೆ ನಂಬ್ತೀರಾ? ಹಾಲಿಗೆ ಮತ್ತು ಅರಿಶಿನಕ್ಕೆ ಅಷ್ಟೊಂದು ಪವರ್ ಇರುತ್ತೆ. ತುಂಬ ಶೀತ ಆಗ್ತಾಯಿದೆ, ಗಂಟಲು ಹಿಚ್ಚಿಂಗ್ ಆಗ್ತಾಯಿದೆ ಅಂದಾಗ 1 ಲೋಟ ಹಾಲಿಗೆ ಸ್ವಲ್ಪ ಉಗುರು ಬೆಚ್ಚಗಿರೋ ಬಿಸಿ ಹಾಲಿಗೆ 1 ಚಿಟಿಕೆಯಷ್ಟು ಅರಿಶಿನ ಹಾಕಿ ಕುಡಿದು ನೋಡಿ. 2-3 ದಿನಗಳಲ್ಲಿ ನಿಮಗೆ ಗಂಟಲು ನೋವು, ಕೆಮ್ಮು ಹುಷಾರಾಗ್ತಾ ಬರುತ್ತೆ. ಶುಂಠಿ ಕಾಫಿ ಕೆಮ್ಮಿರೋರು, ಶೀತ ಇರೋರು ಕುಡಿಬೇಕು ಅಂತಲೇ ಇಲ್ಲ. ಮನೇಲಿರೋರು ಎಲ್ರಿಗೂ ಮಾಡಿ ಕುಡೀರಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಒಂದು ಸಲ ಕುಡಿದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಅಂತ ಏನೂ ಅನಿಸಲ್ಲ. ಏಕೆಂದರೆ 3 ಲೋಟ ನೀರು, 1 ಲೋಟ ಹಾಲು, ಶುಂಠಿ, ಜೀರಿಗೆ, ಮೆಣಸು, ಲವಂಗ ಎಲ್ಲ ಹಾಕಿರೋದ್ರಿಂದ ಸೊ ಯಾವುದೇ ರೀತಿ ನಮಗೆ ಕಹಿ ಕಹಿ ಆ ಥರ ಆಗಲ್ಲ. ಕಲ್ಲು ಸಕ್ಕರೆನ ಯೂಸ್ ಮಾಡ್ಬೋದು, ಇಲ್ಲ ಬೆಲ್ಲದ ಪುಡಿ ಹಾಕಿ ಯೂಸ್ ಮಾಡ್ತೀನಿ ಅಂದರು ಬೆಲ್ಲ ಕೂಡ ಹಾಕಿ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಕೆಮ್ಮಿನ ಜೊತೆಗೆ ನೀವು ಮಾಮೂಲಿಯಾಗಿ ಕಾಫಿ ಟೀ ಬದಲು ಇದನ್ನು ಕೂಡ ಕುಡಿತೀರಾ ಅಂತ ಅಂದರೆ ಖಂಡಿತವಾಗ್ಲೂ ಕುಡಿಬೋದು. ನಿಮಗೂ ಕೂಡ ಶೀತ, ಕೆಮ್ಮು ಅಥವಾ ಗಂಟ್ಲು ಗಸಗಸ ಅಂತ ಇದ್ದು ಯಾವುದೇ ರೀತಿ ಈ ಥರ ಇಶ್ಯೂಸ್ ಇದ್ದರೆ ಅದು ಕೂಡ ಕ್ರಮೇಣ ಕಮ್ಮಿ ಆಗುತ್ತೆ. ಇಷ್ಟೆಲ್ಲ ಮನೆಮದ್ದುಗಳಿದ್ದು ನಾವು ಪದೇ ಪದೇ ಶೀತ, ಕೆಮ್ಮು ಅಂತ ಆದಾಗ ಡಾಕ್ಟ್ರ್ ಹತ್ರ ಹೋಗೋದು ಬಿಟ್ಟು ಮನೇಲಿ ನಮಗೆ ಸಾಧ್ಯ ಆದದ್ದನ್ನೇ ಈ ಥರದ್ದೆಲ್ಲ ಯೂಸ್ ಮಾಡಿ ನಾವು ಮನೆಮದ್ದನ್ನ ಮಾಡ್ಕೋಬೋದು. ಸೊ ಹಾಗಾಗಿ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಆದಷ್ಟು ನಾನು ಹೇಳಿರೋ ರೀತಿಲಿ ತುಂಬ ಸುಡೋದೆಲ್ಲ ಮುಟ್ಟಿ ಮಾಡಿಕೊಂಡ್ರೆ ಗಾಯಗಳಾಗೋ ಚಾನ್ಸಸ್ ಇರುತ್ತೆ. ಉಗುರು ಬೆಚ್ಚಗೆ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಪುಟ್ಟ ಮಕ್ಕಳಿಗೆ, ಇಲ್ಲಿ 6 ತಿಂಗಳ ಒಳಪಟ್ಟ ಮಕ್ಕಳಿಗೆ ಯಾವುದೇ ರೀತಿ ಔಷಧಿನ ಅಥವಾ ಮನೆಮದ್ದುಗಳನ್ನ ಕುಡಿಸ್ದಲೇ ಹೀಗೆ ಕೊಬ್ಬರಿ ಎಣ್ಣೆ ಹಚ್ಚಿ, ತೈಲನ ಯೂಸ್ ಮಾಡಿ ಹೀಗೆ ಹಚ್ಚಿ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಹುಷಾರಾಗ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ಕೊನೆಯವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ. ಟೇಕ್ ಕೇರ್, ಬಾಯ್.